ಸಚಿವ ಸಂಪುಟ ಆಯ್ತು, ಖಾತೆ ಹಂಚಿಕೆ ಆಯ್ತು. ಇದೀಗ ಅದೊಂದು ಹುದ್ದೆಗಾಗಿ ನಾಲ್ವರು ಪ್ರಭಾವಿ ನಾಯಕರ ಮಧ್ಯೆ ಪೈಪೋಟಿ ಶುರುವಾಗಿದೆ. ಸಚೇತಕರ ಸ್ಥಾನಕ್ಕಾಗಿ ನಮಗೆ ಕೊಡಬೇಕು ಅಂತ ವಾರ್ ಶುರುವಾಗಿದೆ. ವಿಧಾನ ಪರಿಷತ್ನಲ್ಲಿ ಯಾರಾಗ್ತಾರೆ ಮುಖ್ಯ ಸಚೇತಕ? ಪರಿಷತ್ ಸಚೇತಕ ಸ್ಥಾನಕ್ಕೆ ಶಾಸಕರಿಂದ ಭರ್ಜರಿ ಲಾಬಿ ನಡೀತಾ ಇದೆ. ಹಿಂದುಳಿದ ವರ್ಗದ ನಾಯಕರಿಗೆ ಮುಖ್ಯ ಸಚೇತಕ ಸ್ಥಾನಕ್ಕೆ ಪಟ್ಟು ಹಿಡಿಯಲಾಗಿದೆ. ಮುಖ್ಯ ಸಚೇತಕ ಸ್ಥಾನ ಯಾದವ ಸಮುದಾಯಕ್ಕೆ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹಾಕಿದ ನಾಗರಾಜ್ ಯಾದವ್. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಗರಾಜ್ ಯಾದವ್ ಒತ್ತಡವನ್ನ ಹಾಕಿದ್ದಾರೆ. ಸಂಪುಟ ಆಯ್ತು, ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ಪ್ರಭಾವಿ ನಾಯಕರ ಲಾಬಿ ನಡೀತಾ ಇದೆ. ಜಾತಿವಾರು ಲೆಕ್ಕದಲ್ಲಿ ನಮಗೆ ಸ್ಥಾನವನ್ನ ಕೊಡಬೇಕು ಅಂತ ಪೈಪೋಟಿ ಮಾಡಲಾಗ್ತಾ ಇದೆ. ಇದರಲ್ಲಿ ನಾಲ್ವರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ನಾಗರಾಜ್ ಯಾದವ್ ಕೂಡ ಒಬ್ಬರು. ಇನ್ನು ಈ ರೇಸ್ ನಲ್ಲಿ ನಾಲ್ವರ ಹೆಸರು ಇದೆ. ಒಂದು ಎಸ್ ರವಿ ಹಾಗೂ ಭಂಡಾರಿ, ಜೊತೆಗೆ ನಾಗರಾಜ್ ಯಾದವ್. ಹೀಗೆ ನಾಲ್ವರು ಪ್ರಭಾವಿ ನಾಯಕರು ಸಚೇತಕ ರೇಸ್ ನಲ್ಲಿ ಇದ್ದಾರೆ. ಮಂಜುನಾಥ್ ಭಂಡಾರಿ, ಎಸ್ ರವಿ ಪರ ಮಲ್ಲಿಕಾರ್ಜುನ್ ಖರ್ಗೆ ಬ್ಯಾಟ್ ಮಾಡಿದ್ದಾರೆ. ಭಂಡಾರಿ ಹೆಸರಿಗೆ ಇನ್ನೂ ಸಹಮತ ವ್ಯಕ್ತಪಡಿಸಿಲ್ಲ ಸಿಎಂ ಡಿಕೆ ಶಿವಕುಮಾರ್. ಐವಾನ್ ಡಿಸೋಜಾ ಹಾಗೂ ಯಾದವ್ ಹೆಸರನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಸಿದ್ದರಾಮಯ್ಯ ಮಾತಿಗೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಸಹಮತ ವ್ಯಕ್ತಪಡಿಸ್ತಾ ಇಲ್ಲ. ಲಿಂಗಾಯತ ಸಮುದಾಯಕ್ಕೆ ಮುಖ್ಯ ಸಚೇತಕ ನೀಡಿ ಅನ್ನೋ ಆಗ್ರಹ ಕೂಡ ಇದೆ. ಒಂದ್ ಕಡೆ ಯಾದವ ಸಮುದಾಯಕ್ಕೆ, ಮತ್ತೊಂದ್ ಕಡೆ ಲಿಂಗಾಯತ ಸಮುದಾಯಕ್ಕೆ ಮುಖ್ಯ ಸಚೇತಕ ಸ್ಥಾನ ನೀಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದರಲ್ಲಿ ನಾಲ್ವರ ಹೆಸರು. ಒಬ್ರು ಪರಿಷತ್ ಸದಸ್ಯ ನಾಗರಾಜ್ ಯಾದವ್, ಮತ್ತೊಬ್ರು ಮಂಜುನಾಥ್ ಭಂಡಾರಿ, ಎಸ್ ರವಿ, ಐವಾನ್ ಡಿಸೋಜಾ. ಈ ನಾಲ್ವರ ಮಧ್ಯೆ ಒಂದು ಹುದ್ದೆಗೆ ಪೈಪೋಟಿ ನಡೀತಾ ಇದೆ. ನಾಗರಾಜ್ ಯಾದವ್ಗೆ ಕೊಡಬೇಕು ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸ್ತಾ ಇದ್ರೆ, ಮಂಜುನಾಥ್ ಭಂಡಾರಿಗೆ ಕೊಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಯಾರಿಗೆ ಸಚೇತಕ ಹುದ್ದೆ ಹೋಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಇತ್ತ ಮೊದಲ ಬಾರಿಗೆ ಎಂಎಲ್ಸಿ ಆದವರಿಗೆ ಸಚೇತಕ ಸ್ಥಾನ ನೀಡೋದು ಸರಿ ಬರೋದಿಲ್ಲ ಅನ್ನೋದು ಸಿಎಂ ಡಿಕೆಶಿ ಅವರ ಮಾತು. ಒಂದು ವೇಳೆ ಭಂಡಾರಿಗೆ ಸಚೇತಕ ಸ್ಥಾನ ಕೊಟ್ರೆ ಉಳಿದವರು ಕೂಡ ಪ್ರಶ್ನೆ ಮಾಡಬಹುದು ಅನ್ನೋ ಗೊಂದಲ ಇದೆ. ಹೀಗಾಗಿ ಒಂದು ಹುದ್ದೆಗೆ ನಾಲ್ವರ ಪೈಪೋಟಿ ನಡೀತಾ ಇದೆ. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಸಚಿವ ಸಂಪುಟ ಆಯ್ತು, ಖಾತೆ ಹಂಚಿಕೆ ಆಯ್ತು. ಇದೀಗ ಒಂದು ಹುದ್ದೆಗೆ ನಾಲ್ವರ ಮಧ್ಯೆ ಪೈಪೋಟಿ. ಇಲ್ಲಿ ಜಾತಿ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಜಾತಿವಾರು ಕೊಡೋದಕ್ಕಾಗತ್ತಾ ಅಥವಾ ಇಲ್ಲಿ ಹೈಕಮಾಂಡ್ ಎಂಟ್ರಿ ಏನಾದ್ರೂ ಆಗೋ ಸಾಧ್ಯತೆ ಇದೆಯಾ? ವಿನೀತ, ಈಗ ವಿಧಾನಸಭೆ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಚೀಫ್ ವಿಪ್ ಇಲ್ಲದೆ ಪರಿಷತ್ನಲ್ಲಿ ಅಧಿವೇಶನವನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ಮುಖ್ಯ ಸಚೇತಕರಾಗಿದ್ದ ಅಂದ್ರೆ ಚೀಫ್ ವಿಪ್ ಆಗಿದ್ದಂತಹ ಸಲೀಂ ಅಹಮದ್ ಈಗ ಸಭಾಪತಿ ಆಗಿದ್ದಾರೆ. ಹಾಗಾಗಿ ಅವರ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾಗಿತ್ತು. ಆದ್ರೆ ಆಯ್ಕೆ ಯಾರನ್ನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈಗಲೂ ಕೂಡ ಚೀಫ್ ವಿಪ್ ಸ್ಥಾನ ಖಾಲಿ ಉಳಿದಿದೆ. ಬಹಳ ಪ್ರಮುಖವಾಗಿ ಮಂಜುನಾಥ್ ಭಂಡಾರಿ ಅವರ ಹೆಸರು ಚೀಫ್ ವಿಪ್ ರೇಸ್ನಲ್ಲಿ ಪ್ರಮುಖವಾಗಿದೆ. ಕಾರಣ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಂಜುನಾಥ್ ಭಂಡಾರಿ ಅವರನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ ಮಂಜುನಾಥ್ ಭಂಡಾರಿ ಅವರ ಹೆಸರಿಗೆ ಸಹಮತವನ್ನು ವ್ಯಕ್ತಪಡಿಸಿಲ್ಲ. ಮೊದಲ ಬಾರಿ ಎಂಎಲ್ಸಿ ಆಗಿದ್ದಾರೆ, ಅವರನ್ನ ಮುಖ್ಯ ಸಚೇತಕರನ್ನಾಗಿ ಮಾಡಬೇಕಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಇನ್ನೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಐವಾನ್ ಡಿಸೋಜಾ ಮತ್ತು ನಾಗರಾಜ್ ಯಾದವ್ ಇಬ್ಬರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಬ್ಬರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಿ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಪಿಲ್ಲ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಸಂಬಂಧಿ ಎಸ್ ರವಿ ಅವರನ್ನ ಮುಖ್ಯ ಸಚೇತಕರನ್ನಾಗಿ ಮಾಡಬೇಕು ಅನ್ನುವಂತಹ ಅಭಿಲಾಷೆ ಕೂಡ ಇದೆ. ಅದಕ್ಕೂ ಕೂಡ ಕೊಕ್ಕೆ ಬೀಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದ್ರೆ ಮೂವರು ನಾಯಕರ ನಡುವೆ, ಒಂದು ಹೈಕಮಾಂಡ್ ನಾಯಕರು, ಇನ್ನೊಂದು ಜೊತೆಗೆ ಸಿಎಂ, ಮಾಜಿ ಸಿಎಂ, ಇವರ ಒಂದು ಸಹಮತ ವ್ಯಕ್ತವಾಗದೆ ಇರುವ ಕಾರಣಕ್ಕಾಗಿ ಮುಖ್ಯ ಸಚೇತಕ ಹುದ್ದೆ
ಖಾಲಿ ಇಟ್ಕೊಂಡು ಈಗ ಸದನವನ್ನ ನಡೆಸಲಾಗ್ತಾ ಇದೆ. ಒಂದ್ ವೇಳೆ ಯಾವ್ದಾದ್ರು ಬಿಲ್ಗಳ ಬಗ್ಗೆ ಚರ್ಚೆ ಮಾಡೋದೇ ಆದ್ರೆ ಅಥವಾ ಬಿಲ್ ಮತಕ್ಕೆ ಹಾಕಬೇಕಾದ್ರೆ ಎಲ್ಲರಿಗೂ ವಿಪ್ ಜಾರಿ ಮಾಡಬೇಕಾಗಿರುವಂತದ್ದು ಮುಖ್ಯ ಸಚೇತಕರು. ಆದ್ರೆ ಮುಖ್ಯ ಸಚೇತಕರೇ ಇಲ್ಲದೆ ಈಗ ಅಧಿವೇಶನ ನಡೀತಾ ಇದೆ. ಬಹುತೇಕ ಸಲೀಂ ಅಹಮದ್ ಅವರು ಸಭಾಪತಿ ಆಯ್ಕೆ ಆದ್ಮೇಲೆ ಅವಾಗಲೇ ಈ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಯಾರನ್ನು ಮಾಡಬೇಕು ಅನ್ನೋದರ ಬಗ್ಗೆ ಗೊಂದಲಗಳು ಏರ್ಪಟ್ಟ ಕಾರಣಕ್ಕಾಗಿ ಮುಖ್ಯ ಸಚೇತಕ ಹುದ್ದೆ ಖಾಲಿ ಉಳಿಸಲಾಗಿದೆ. ಈಗ ಯಾರನ್ನೇ ಮಾಡಿದ್ರು ಕೂಡ OBC ವರ್ಗಕ್ಕೆ ಕೊಡಬೇಕು ಅಂತೇಳಿ ನಾಗರಾಜ್ ಯಾದವ್ ಮಾಜಿ CM ಮತ್ತು CM ಭೇಟಿಯಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಸಭಾನಾಯಕರು ಕೂಡ OBC ವರ್ಗಕ್ಕೆ ಸೇರಿದವರಾಗಿದ್ದಾರೆ ಮತ್ತು ಪರಿಷತ್ನಲ್ಲಿ ಒಬ್ಬರೇ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಯತೀಂದ್ರ ಅವರು ಕೂಡ OBC ವರ್ಗಕ್ಕೆ ಬರ್ತಾರೆ. ಹೀಗಾಗಿ ಮುಖ್ಯ ಸಚೇತಕ ಹುದ್ದೆಯನ್ನು OBCಗೆ ಕೊಡಬೇಕಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಹೀಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲವಾಗಿ ಉಳಿದಿದೆ. ಬಹುಶಃ ಈ ಅಧಿವೇಶನದ ಒಳಗೆಯೇ ಆಯ್ಕೆ ನಡೆಯುತ್ತಾ ಅಥವಾ ಮುಖ್ಯ ಸಚೇತಕರೇ ಇಲ್ಲದೆ ಈ ಅಧಿವೇಶನವನ್ನು ಮುಗಿಸ್ತಾರಾ? ಕುತೂಹಲದ ಪ್ರಶ್ನೆಗಳು ಹಾಗೆ ಉಳಿದಿದ್ದಾವೆ. ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ಇವರ ನಡುವೆ ಸಹಮತ ವ್ಯಕ್ತವಾಗದೇ ಇರುವ ಕಾರಣಕ್ಕಾಗಿ, ಅಂದ್ರೆ ಒಬ್ಬರ ಆಯ್ಕೆಗೆ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸದೇ ಇರುವ ಕಾರಣಕ್ಕಾಗಿ ಮುಖ್ಯ ಸಚೇತಕ ಹುದ್ದೆ ಖಾಲಿ ಉಳಿದಿರುವಂತದ್ದು. ವಿನುತಾ, ಮಾರುತೇಶ್, ಈಗ ಸಚಿವರ ಆಯ್ಕೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯಕ್ಕೆ ಮನ್ನಣೆ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಗಾಯತ್ರಿ ಅವರ ಹೆಸರು ಮುನ್ನೆಲೆಗೆ ಬಂದಾಗ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ನಾಗರಾಜ್ ಯಾದವ್ ಅವರಿಗೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. 2028ರ ಚುನಾವಣೆಗೆ ಸಿದ್ದರಾಮಯ್ಯನವರನ್ನ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗದೆ ಇರೋ ನಿಟ್ಟಿನಲ್ಲಿ ಅವರನ್ನ ನಡೆಸ್ಕೊಳ್ಳೋದು ಬಹಳ ಮುಖ್ಯ. ಹೀಗಾಗಿ ನಾಗರಾಜ್ ಯಾದವ್ ಅವರಿಗೆ ಸಿಗಬಹುದಾ ಮುಖ್ಯ ಸಚೇತಕ? ಚಾನ್ಸಸ್ ಎಷ್ಟಿದೆ? ಈಗ OBCಗೆ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ನಿಲುವು. ಈಗಾಗಲೇ ಸಭಾನಾಯಕರು ಕೂಡ OBC ವರ್ಗಕ್ಕೆ ಸೇರಿರೋದ್ರಿಂದ ಪರಿಷತ್ನಲ್ಲಿ ಒಂದೇ ಸಚಿವ ಸ್ಥಾನ ಮಾತ್ರ ನೀಡಲಿಕ್ಕೆ ಸಾಧ್ಯ ಆಗಿದೆ. ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಸಿಕ್ಕಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರು ಪ್ರಮಾಣ ವಚನಕ್ಕೆ ತೆಗೆದುಕೊಳ್ಳಬಾರದು ಅಂತೇಳಿ ಮಾಜಿ CM ಸಿದ್ದರಾಮಯ್ಯ ನಿರ್ದೇಶನ ಕೊಟ್ಟಿದ್ದ ಕಾರಣಕ್ಕಾಗಿ ಅವರ ಹೆಸರನ್ನ ಕೈಬಿಟ್ಟು ಆ ಸಂದರ್ಭದಲ್ಲಿ ಕೇವಲ 19 ಮಂದಿ ಮಾತ್ರ ಪ್ರಮಾಣ ವಚನವನ್ನ ತೆಗೆದುಕೊಂಡ್ರು. ಈಗ ಮತ್ತೆ OBC ವರ್ಗಕ್ಕೆ ಮೇಲ್ಮನೆಯಲ್ಲಿ ಅವಕಾಶ ಕೊಡಬೇಕಾ ಅಥವಾ ಬೇರೆ ವರ್ಗಗಳಿಗೆ ಅವಕಾಶ ಕೊಡಬೇಕಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ ಸಭಾನಾಯಕರ ಮೇಲೆ ಒತ್ತಡ ಹಾಕಿದ್ದಾರೆ, ಲಿಂಗಾಯತರಿಗೆ ಅವಕಾಶ ಸಿಗಬೇಕು ಮುಖ್ಯ ಸಚೇತಕ ಹುದ್ದೆ. ಈಗಾಗಲೇ ಸಭಾನಾಯಕರು OBC ವರ್ಗಕ್ಕೆ ಸೇರಿದ್ದಾರೆ. ಈಗಾಗಲೇ ಇನ್ನೊಂದು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ OBC ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಹೀಗಾಗಿ ಮುಖ್ಯ ಸಚೇತಕ ಅನ್ನುವಂಥ ಹುದ್ದೆ ಲಿಂಗಾಯತ ಸಮುದಾಯಕ್ಕೆ ಕೊಡಿ ಎನ್ನುವಂಥ ಡಿಮಾಂಡ್ ಅನ್ನು ಕೂಡ ಮಾಡಲಾಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಬಿಗಿಪಟ್ಟು ಹಿಡಿದಿರುವಂಥದ್ದು ಐವಾನ್ ಡಿಸೋಜಾ ಅಥವಾ ನಾಗರಾಜ್ ಯಾದವ್ ಇಬ್ಬರಿಗೆ ಯಾರನ್ನಾದರೂ ಮಾಡಿ ಎನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರ ಸಲಹೆಯನ್ನ ಇಗ್ನೋರ್ ಮಾಡಿ ಹೋಗುತ್ತಾ ಅಥವಾ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಂಜುನಾಥ್ ಭಂಡಾರಿ ಅವರನ್ನೇ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಹೀಗಾಗಿ ಅವರ ಆಯ್ಕೆಯನ್ನ ಇಗ್ನೋರ್ ಮಾಡ್ಲಿಕ್ಕೆ ಆಗುತ್ತಾ? ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು S ರವಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗ ಜಾತಿ ಕಾಂಬಿನೇಷನ್ ಅಂತ ನೋಡುವಾಗ ಕೂಡ OBC ವರ್ಗಕ್ಕೆ ಸಭಾನಾಯಕನನ್ನು ಮಾಡಿರೋದ್ರಿಂದ ಬೇರೆ ವರ್ಗಕ್ಕೆ ಮುಖ್ಯ ಸಚೇತಕ ಹುದ್ದೆ ಕೊಡಬೇಕಾಗತ್ತೆ. ಈಗ ಆ ತರದ ಆಯ್ಕೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಯಾರನ್ನ ಸೂಕ್ತ ಅಥವಾ ಯಾವ ಹೆಸರುಗಳು ಮುಂಚೂಣಿಗೆ ಬರುತ್ತೋ ಗೊತ್ತಿಲ್ಲ. ಅಥವಾ ಈಗ ಪ್ರಸ್ತಾಪ ಆಗ್ತಾ ಇರುವಂತಹ ಹೆಸರುಗಳನ್ನ ಬಿಟ್ಟು SC ಅಥವಾ ST ಬೇರೆಯವ್ರಿಗೆ ಅವಕಾಶ ಕೊಡೋಣ ಅನ್ನುವಂಥ ತೀರ್ಮಾನಗಳೇನಾದರೂ ಮಾಡ್ತಾರಾ? ಅದು ಕೂಡ ಗೊತ್ತಿಲ್ಲ. ಒಟ್ಟು ರಾಜ್ಯ ನಾಯಕರ ಅಭಿಪ್ರಾಯ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಪ್ರಾಯ, ಈ ಎರಡು ಅಭಿಪ್ರಾಯಗಳನ್ನು ತೆಗೆದುಕೊಂಡ್ರು ಯಾರಿಗೂ ಸಹಮತ ವ್ಯಕ್ತವಾಗ್ತಾ ಇಲ್ಲ ಈ 4 ಹೆಸರುಗಳ ಪೈಕಿ. ಹೀಗಾಗಿ ಹೊಸ ಹೆಸರುಗಳೇನಾದರೂ ಪ್ರಸ್ತಾಪ ಆಗಿ ಆಯ್ಕೆ ಆಗುತ್ತಾ ಗೊತ್ತಿಲ್ಲ. ಹೈಕಮಾಂಡ್ ಅಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅಂತ. ವಿನುತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.